ಮಾಜಿ ಸಚಿವರೊಬ್ಬರ ಅಳಿಯ. ಆದರೆ ಆತನಿಗೆ ಏನಾಯ್ತೋ ಗೊತ್ತಿಲ್ಲ, ಸೋಮವಾರ ಮಧ್ಯಾಹ್ನ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆದರೆ ಆತನ ಸಾವಿಗೆ ಕಾರಣ ನಿಗೂಢವಾಗಿದ್ದು, ಇಂದು ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಹಾಗಿದ್ರೆ ಯಾರು ಆ ಸಚಿವರು? ಘಟನೆಗೆ ಕಾರಣ ಏನು ಅಂತ ಪ್ರತಾಪ್ ಅಗಲಿಕೆಯಿಂದ ಮುಗಿಲು ಮುಟ್ಟಿದ ಆಕ್ರಂದನ, ಅಂತಿಮ ದರ್ಶನ ಪಡೆಯುತ್ತಿರುವ ಬಂಧುಗಳು, ಗ್ರಾಮಸ್ಥರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಕತ್ತಲಗೆರೆ ಗ್ರಾಮದಲ್ಲಿ. ಹೌದು, ಕತ್ತಲಗೆರೆ ಗ್ರಾಮದ ಪ್ರತಾಪ್ ಕುಮಾರ್ ಮಾಜಿ ಸಚಿವ ಬಿಸಿ ಪಾಟೀಲ್ ಅವರ ಮೊದಲ ಪುತ್ರಿ ಸೌಮ್ಯಳನ್ನು ಮದುವೆಯಾಗಿದ್ದ. ಅಷ್ಟೇ ಅಲ್ಲದೆ ಬಿಸಿ ಪಾಟೀಲ್ ಅವರ ವ್ಯವಹಾರ ನೋಡಿಕೊಳ್ಳುತ್ತಾ ಅವರೊಂದಿಗೆ ಇದ್ದು ಅವರ ಬಲಗೈಯಾಗಿದ್ದ. ಆದರೆ ಅದೇನಾಯಿತೋ ಗೊತ್ತಿಲ್ಲ, ಸೋಮವಾರ ಮಧ್ಯಾಹ್ನ ಪ್ರತಾಪ್ ಕುಮಾರ್ ಹಿರೇಕೇರೂರಿನಿಂದ ಶಿವಮೊಗ್ಗಕ್ಕೆ ಹೋಗುವುದಾಗಿ ಹೇಳಿ ಹೊರಟಿದ್ದಾರೆ. ಆದರೆ ಹೊನ್ನಳ್ಳಿ ತಾಲೂಕಿನ ಅರಕೆರೆ ಗ್ರಾಮದ ರಸ್ತೆ ಪಕ್ಕದಲ್ಲಿ ಕಾರು ನಿಲ್ಲಿಸಿದ್ದ ಪ್ರತಾಪ್ ಕುಮಾರ್ ಕಾರಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾರಿನಲ್ಲಿದ್ದ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಪ್ರತಾಪ್ ಸಾವನ್ನಪ್ಪಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಸೋಮವಾರ ರಾತ್ರಿಯೇ ಕತ್ತಲಗೆರೆ ನಿವಾಸಕ್ಕೆ ಪ್ರತಾಪ್ ಮೃತದೇಹ ತರಲಾಗಿದ್ದು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ಹಾಲಿ ಹಾಗೂ ಮಾಜಿ ಶಾಸಕರು, ಮುಖಂಡರು ಪ್ರತಾಪ್ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದಿದ್ದು, ಸೋಮವಾರ ಮಧ್ಯಾಹ್ನ ವೀರಶೈವ ಲಿಂಗಾಯತ ವಿಧಿವಿಧಾನದಂತೆ ಪ್ರತಾಪ್ ಅವರ ತೋಟದಲ್ಲಿ ಅವರ ತಂದೆಯ ಸಮಾಧಿ ಪಕ್ಕದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಕತ್ತಲಗೆರೆಯ ಗೌಡ್ರ ಪ್ರತಾಪ್ ಅವರು ನನಗೂ ಕೂಡ ಬಂಧುಗಳು. ಇವರಿಗೆ ಹಿರಿಯರಂತ ಬಿಸಿ ಪಾಟೀಲ್ ಅವರ ಹಿರಿಯ ಪುತ್ರಿಯನ್ನು ವಿವಾಹ ಆಗಿದ್ದರು. ಅದೇನಾಯಿತೋ ಗೊತ್ತಿಲ್ಲ. ಒಟ್ಟಾರೆ ಅವರು ಹೊನ್ನಾಳಿ ಬಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಅನೇಕ ಮಾಧ್ಯಮದ ಮೂಲಕ ಗೊತ್ತಾಯಿತು. ಇದ್ರ ಬಗ್ಗೆ ಇನ್ನೂ ಪೂರ್ಣವಾದಂಥ ವಿಚಾರಗಳು ಯಾರಿಗೂ ಗೊತ್ತಿಲ್ಲ. ಬಿಸಿ ಪಾಟೀಲ್ರವರಿಗೆ ತುಂಬ ನೋವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಾಪ್ ಗೌಡ್ರವರ ಕುಟುಂಬಕ್ಕೂ ಕೂಡ ಬಹಳ ದೊಡ್ಡ ಒಂದು ಕತ್ತಲಗೆರೆಯ ಗೌಡ್ರ ಮನೆತಂದವರು. ಅವರ ಬಂಧುಗಳಿಗೂ ಕೂಡ ಆಶ್ಚರ್ಯ ಹಾಗೂ ತುಂಬ ನೋವನ್ನುಂಟು ಮಾಡಿ ಆ ಭಗವಂತ ಆ ನೋವನ್ನು ಭರಿಸುವ ಶಕ್ತಿ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಾಪ್ ಅಂತ್ಯ ಸಂಸ್ಕಾರದಲ್ಲಿ ಸಾವಿರಾರು ಜನರು ಪಾಲ್ಗೊಂಡು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನು ನಡೆಸಲಾಯಿತು. ಈ ವೇಳೆ ಮಾವ ಬಿಸಿ ಪಾಟೀಲ್ ಮಾತನಾಡಿ, ಪ್ರತಾಪ್ ನನಗೆ ಮಗನಾಗಿದ್ದು ನನಗೆ ಬಲಗೈಯಾಗಿದ್ದ. ಅವನ ಸಾವು ನನಗೆ ನಷ್ಟ ಆಗಿದೆ. ಕಳೆದ 16 ವರ್ಷದಿಂದ ನನ್ನ ಜಮೀನು ಎಲ್ಲ ವ್ಯವಹಾರ ನೋಡಿಕೊಳ್ಳುತ್ತಿದ್ದ. ಆ ಸಹಜ ಸಾವು ಹಿನ್ನೆಲೆ ಹೊನ್ನಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಾಪ್ ಸಹೋದರ ಪ್ರಭುದೇವ್ ದೂರು ನೀಡಿದ್ದಾರೆ. ದೂರು ನೀಡಿದ ಹಿನ್ನೆಲೆ ಪೋಸ್ಟ್ ಮಾರ್ಟಂ ಮಾಡಲಾಗಿದ್ದು, ಮಕ್ಕಳಿಲ್ಲ ಎಂಬ ಕೊರಗಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದಿದ್ದಾರೆ. ಇವತ್ತು ಪ್ರತಾಪ್ ಅವ್ರದ್ದು ಅಂತ್ಯ ಸಂಸ್ಕಾರ ಇದೆ. ನಿನ್ನೆ ದಿವಸ ಅವರು ಪಾಯ್ಸನ್ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅವರ ಸ್ವಂತ ಊರಾದಂಥ ಕತ್ತಲಗೆರೆಯಲ್ಲಿ ಅವರ ತೋಟದ ಮನೆಯಲ್ಲಿ ಅವ್ರ ತಂದೆಯವರ ಪಕ್ಕ ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ದಾರೆ. ಪೊಲೀಸ್ ನಿನ್ನೆ ಬಂದು ತನಿಖೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಅದು ಮಾಡಲೇಬೇಕು. ಅನ್ಯಾಚುರಲ್ ಡೆತ್ ಆಲ್. ಈ ನ್ಯಾಚುರಲ್ ಡೆತ್ ಆದಾಗ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಅನ್ಯಾಚುರಲ್ ಡೆತ್ ಆದಾಗ UDR ಕೇಸಸ್ ಅಂತ ಹೇಳ್ತಾರೆ. ಅನ್ಯಾಚುರಲ್ ಡೆತ್ ಆದಾಗ ಅದು ಸಾವಿಗೆ ಒಂದು ಅಂತ್ಯ ಕೊಡಬೇಕಲ್ಲ, ಕಾರಣ. ಅದಕ್ಕೋಸ್ಕರ ಪೊಲೀಸ್ನವರು ತನಿಖೆ ಮಾಡಿ ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಒಂದು ಕೊರಗಿತ್ತು. ಅದು ಈಗೊಂದು 15 ದಿವಸ ಬೆಂಗಳೂರಿಗೆ ಬಂದಾಗ ಈಗ ಸಾರಗೊಮ್ಮೆ ಮಾಡಿಸ್ಬೇಕು ಅಂತೇಳಿ ಒಬ್ಬ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿ ಬಂದರು ಅವರು. ಆಮೇಲೆ ಅವರು ನನಗೆ ಮಾತಾಡಿದರು, ನಮ್ಮ ಡಾಕ್ಟರ್ ಜೊತೆ ಮಾತಾಡಿದರು. ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ, ಪರ್ಮಿಷನ್ ಬೇಕು ಕೋರ್ಟ್ದು ಅಂತ. ಆಯಿತು ಅಂತ ಹೇಳಿದ್ವಿ. ಅದೇ ಒಂಥರ ಮನಸ್ಸಿಗೆ ನೋವಿತ್ತು ಅವರಿಗೆ. ಅದರ್ವೈಸ್ ನನ್ನ ಮಗ ಇದ್ದಂಗಿದ್ದ ಮಗನೇ. ಎಲ್ಲ ನಮ್ಮ ಸಂಪೂರ್ಣ ಅಮಂತ್ಯ ಜವಾಬ್ದಾರಿ, ತೋಟ, ಮನೆ, ರಾಜಕೀಯ ಎಲ್ಲದೂ ಕೂಡ 16 ವರ್ಷ ಜೊತೆಗಿದ್ದ. ದೊಡ್ಡ ನಷ್ಟ ಆಗಿದೆ. ಒಟ್ಟಾರೆ ಪ್ರತಾಪ್ ಸಾವಿನಿಂದ ಇಡೀ ಕತ್ತಲಗೆರೆ ಗ್ರಾಮದಲ್ಲಿ ನೀರಾವ ಮೌನ ಆವರಿಸಿತ್ತು. ಏನೇ ಆಗಲಿ ಇನ್ನು ಬಾಳಿ ಬದುಕಬೇಕಾಗಿದ್ದು, ಪ್ರತಾಪ್ ಆತ್ಮಹತ್ಯೆಗೆ ಶರಣಾಗಿದ್ದು ಮಾತ್ರ ವಿಪರ್ಯಾಸ.